we will take it for alignment with God's will. ನಾವು ಇದನ್ನ ಹೀಗೆ ತೆಗೆದುಕೊಳ್ಳುವ ದೇವರ ಚಿತ್ತದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು. Okay, many times I have told, I want to say it again. ಅನೇಕ ಸಮಯಗಳಲ್ಲಿ ನಾನು ಇದನ್ನ ಹೇಳಿದ್ದೇನೆ, ಈಗ ಮತ್ತೊಮ್ಮೆಯೂ ನಾನು ಹೇಳ್ತೇನೆ. Fasting is not to make God to align with our will. ಉಪವಾಸ ಅನ್ನುವಂಥದ್ದು ನಮ್ಮ ಚಿತ್ತಕ್ಕನುಸಾರವಾಗಿ ದೇವರನ್ನ ಹೊಂದಿಸಿಕೊಳ್ಳುವುದಲ್ಲ. Fasting is not to twist the arm of God. ಉಪವಾಸ ಅನ್ನುವಂಥದ್ದು ದೇವರ ಬಾಹುವನ್ನ ತಿರುಗಿಸುವುದಲ್ಲ. Fasting is not to change the mind of God. ಉಪವಾಸ ಅನ್ನುವಂಥದ್ದು ದೇವರ ಮನಸ್ಸನ್ನ ಬದಲಾಯಿಸುವುದಲ್ಲ. Fasting helps us to change, helps us to align with God's will. ಉಪವಾಸವು ನಾವು ಬದಲಾಗಲಿಕ್ಕೆ ಸಹಾಯ ಮಾಡುತ್ತದೆ. ಉಪವಾಸವು ನಮ್ಮನ್ನ ದೇವರ ಚಿತ್ತದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಅದು ನಮಗೆ ಸಹಾಯ ಮಾಡುತ್ತದೆ. I don't know about you, I have seen many people, I just heard many people coming to me saying, Pastor, please pray, this should be the will of God and this should happen, please pray, Pastor. ನಿಮಗೆ ಗೊತ್ತಿಲ್ಲ, ಆದರೆ ನನ್ನ ಬಳಿಯಲ್ಲಿ ಹಲವರು ಬಂದು ಕೇಳಿಕೊಂಡಿದ್ದಾರೆ, ಪಾಸ್ಟರ್ ದಯವಿಟ್ಟು ಪ್ರಾರ್ಥನೆ ಮಾಡ್ರಿ, ಇದೇ ಚಿತ್ತ, ಈ ಚಿತ್ತನೇ ನೆರವೇರಬೇಕು, ಇದು this should be the will of God, ಇದೇ ದೇವನುடைய ಚಿತ್ತமாக இருக்கணும், ದೇವರ ಚಿತ್ತ ಆಗಿರಬೇಕು ಅಂತ ಪ್ರಾರ್ಥನೆ ಮಾಡಿ ಪಾಸ್ಟರ್. Have you heard? No, I don't know. So we have lots of stories. ಈ ರೀತಿಯಾದಂತಹ ಅನೇಕ ಕಥೆಗಳಿವೆ. Some people will say, fast and pray, Pastor, this should be the will of God, I must marry that girl only and she should say yes for it. ಕೆಲವರು ಹೇಳ್ತಾರೆ, ಪಾಸ್ಟರ್ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಈ ಹುಡುಗಿನೇ ನಾನು ಮದುವೆ ಆಗ್ಬೇಕು ಅನ್ನೋದು ದೇವರ ಚಿತ್ತ ಆಗ್ಬಿಡಬೇಕು, ಇದಕ್ಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳುವವರಿದ್ದಾರೆ. Praise God. ದೇವರಿಗೆ ಸ್ತೋತ್ರವಾಗಲಿ. I don't know about that. Sometimes people think like when we fast, what we desire, what we think, what we plan, and God say yes to it. ಕೆಲವರು ಹೀಗೆ ಭಾವಿಸಿಕೊಂಡು ಬಿಡ್ತಾರೆ, ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ನಾನು ಏನ್ ಯೋಚಿಸಿದ್ದೇನೋ, ಏನ್ ತೀರ್ಮಾನ ಮಾಡಿದ್ದೇನೋ ಅದಕ್ಕೆಲ್ಲ ದೇವರು ಹೌದು 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 ಎಂಬುದಾಗಿ ಹೇಳಿ ಬಿಡಬೇಕು. This is in a democratic countries going for the hunger strike before the parliament or before the DC's office. We are on hunger strike, you must do it. ಇದು ಹೇಗೆ ಅಂದ್ರೆ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂಸತ್ ಭವನದ ಎದುರುಗಡೆ ಹೋಗ್ಬಿಟ್ಟು ನಾವು ಹಸಿವಿನಿಂದ ಇದ್ದೇವೆ ಎಂಬುದಾಗಿ ಪ್ರತಿಭಟನೆ ಮಾಡುವಂತ ಒಂದು ಕಾರ್ಯದ ರೀತಿಗೆ ಹೋಲಿಕೆ ಆಗತ್ತೆ. Amen. Amen. Are you with me? ನೀವು ನನ್ನೊಂದಿಗಿದ್ದೀರೋ? I know for some people it may not be an encouraging thing, but that's how it should be. ನನಗೆ ಗೊತ್ತು, ಕೆಲವರಿಗೆ ಇದು ಉತ್ತೇಜನ ಕೊಡುವಂತದ್ದು ಆಗಿಲ್ಲ, ಆದ್ರೂ ಸಹ ಇದು ಮುಖ್ಯ. So one side we have heard lots of teaching, you fast and pray, things will happen, fast and pray, things will happen. That's a part of it. There is a truth in it. ನಾವು ಉಪವಾಸವನ್ನ ಕುರಿತಾಗಿ ಒಂದು ಬೋಧನೆಯನ್ನು ಸಹ ಕೇಳಿದ್ದೇವೆ. ಉಪವಾಸ ಮಾಡಿ ಪ್ರಾರ್ಥಿಸಿ, ಎಲ್ಲವೂ ಆಗ್ಬಿಡುತ್ತೆ ಅಂತಾನೂ ಕೇಳಿದ್ದೇವೆ. Right? But when you go to God in fasting, it's not my agenda, it's not my plan, your will in my life, in this that matters to me, let your will happen. ನಾವು ಉಪವಾಸದೊಂದಿಗೆ ದೇವರ ಬಳಿಗೆ ಹೋದಾಗ, ದೇವರೇ ನನ್ನ ಆಸೆ ಅಲ್ಲ, ನನ್ನ ಚಿತ್ತ ಅಲ್ಲ, ಬದಲಾಗಿ ನಿನ್ನ ಆಸೆ, ನಿನ್ನ ಚಿತ್ತ, ನಿನ್ನ ತೀರ್ಮಾನ, ಅದು ಈ ವಿಷಯದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ನಾವಿರಬೇಕು. Even in Isaiah chapter 58, ಏಷಾಯ 58ನೇ ಅಧ್ಯಾಯದಲ್ಲಿ, if you read verses from 6 to 9 and even following verses, ನೀವು 6ರಿಂದ ಮುಂದಿನ ಕೆಲವು ವಚನಗಳನ್ನು ನೀವು ನೋಡುವುದಾದ್ರೆ, God was telling even in the Old Testament through a prophet, hey, when you think fasting, what you are thinking, that's not right. Which is the right fasting? ಹಳೆ ಒಡಂಬಡಿಕೆಯಲ್ಲಿಯೂ ಸಹ ದೇವರು ಪ್ರವಾದಿ ಮೂಲಕ ಹೇಳಿಸ್ತಾ ಇದ್ದಾನೆ, ನೀವು ಅಂದುಕೊಂಡಿರುವ ಉಪವಾಸ ಇದಲ್ಲ, ಆದ್ರೆ ಸರಿಯಾದ ಉಪವಾಸ ಎಂಬುದಾಗಿ ಹೇಳುವಾಗ ಇದೇ ಎಂಬುದಾಗಿ ದೇವರು ಹೇಳಿದ್ದಾನೆ. It's not only skipping a meal. ಇಲ್ಲಿ ಉಪವಾಸ ಅಂತ ಹೇಳುವಾಗ ಬರೀ ಆಹಾರವನ್ನ ತ್ಯಜಿಸುವುದಲ್ಲ. It's about free those who are wrongly imprisoned. ನೋಡುವಾಗ ಕೇಡಿನ ಬಂಧನಗಳಲ್ಲಿ ಸೆರೆಮನಿಯಲ್ಲಿರುವವರನ್ನ ಬಿಡುಗಡೆ ಮಾಡುವಂತದ್ದು. Lighten the burden of those who work for you. ಮತ್ತು ನಿಮಗಾಗಿ ಕೆಲಸ ಮಾಡುವಂತವರನ್ನ ಬಿಡುಗಡೆಗೊಳಿಸುವಂತದ್ದು. Let the oppressed go free. ಅಂದ್ರೆ ಕುಗ್ಗಿಸಲ್ಪಟ್ಟವರು ಬಿಡುಗಡೆಗೊಳಿಸಿ Remove the chains that bind people. ಮತ್ತು ಜನರಿಗೆ
ಕಟ್ಟಲ್ಪಟ್ಟಂತ ಬಂಧನಗಳನ್ನ ಬಿಚ್ಚುವಂತದ್ದು. So it's all about the relationship with others. ಇದೆಲ್ಲವೂ ನೋಡುವಾಗ ಇತರರೊಂದಿಗಿನ ಸಂಬಂಧವಾಗಿದೆ. Help them. ಅದಕ್ಕೆ ಅವರಿಗೆ ಸಹಾಯ ಮಾಡ್ರಿ. You pay your money and release somebody. ನಿಮ್ಮ ಹಣವನ್ನ ಕೊಟ್ಟು ಯಾರೋ ಒಬ್ಬರನ್ನ ಬಿಡುಗಡೆ ಮಾಡ್ರಿ. Somebody works for you. ಯಾರೋ ಒಬ್ಬರು ನಿಮಗಾಗಿ ಕೆಲಸ ಮಾಡಿದಾರೋ. You know that they have so much of burden on their shoulder. ನಿಮಗೆ ಗೊತ್ತಾಗಿದ್ಯಾ ಅವರ ಹೆಗಲಿನ ಮೇಲೆ ಬಹಳಷ್ಟು ಭಾರವನ್ನ ಹೊತ್ತಿದ್ದಾರೆ ಎಂಬುದಾಗಿ. Do something in your capacity so that you would lighten their burden. ನಿಮ್ಮಿಂದ ನಿಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ಆಗುವಷ್ಟರ ಮಟ್ಟಿಗೆ ಅವರ ಭಾರವನ್ನ ಇಳಿಸುವುದಕ್ಕಾಗಿ ನೀವು ಪ್ರಯತ್ನವನ್ನ ಮಾಡ್ರಿ. Amen. So that's the kind of thing that God is expecting. ನೋಡುವಾಗ ದೇವರು ಎದುರು ನೋಡುವಂತ ಕಾರ್ಯ ಇದೇ ಆಗಿದೆ. But some people, you know, right? They're so anointed. ಆದ್ರೆ ಕೆಲವು ಜನರು ಇದ್ದಾರಲ್ಲ, ಅವರು ಬಹಳ ಅಭಿಷೇಕ ಹೊಂದಿದವರು. But they will not speak with somebody. So the same fasting prayer, the same, I'm not saying here. Now for an example, I'm saying one person would be sitting the other side one person would be sitting, but both of them are having some kind of internal conflict, but both of them are anointed to pray. ನೋಡುವಾಗ ಕೆಲವರು ಉಪವಾಸ ಇರ್ತಾರೆ, ಇಲ್ಲಿ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಆ ಕಡೆ ಇರೋರು ಉಪವಾಸ ಮಾಡ್ಕೊಂಡು ಕೂತಿರ್ತಾರೆ, ಈ ಕಡೆ ಇರೋರು ಉಪವಾಸದಲ್ಲೇ ಇರ್ತಾರೆ. ಇಬ್ಬರು ಯಾವುದೋ ಒಂದು ವಿಷಯಕ್ಕಾಗಿ ಜಗಳಾಡಿ ಮಾತನ್ನ ಬಿಟ್ಟಿರ್ತಾರೆ. ಇಬ್ಬರು ಮಾತಾಡಲು ಉಪವಾಸದ ದಿನ. ಇಂತಹ ಒಂದು ಅಭಿಷೇಕವನ್ನ ಕೆಲವರು ಹೊಂದಿರ್ತಾರೆ. That person also ಆ ಕಡೆ ಕೂತಿರುವವರು ಉಪವಾಸ ಮಾಡಿದರೆ ರಕ್ಕತ್ತುಲ್ಲರಮ್ಮನ ಶಂದಲರ, ಆ ಕಡೆ ಕೂತಿರುವ ರಗ್ಗದಲ್ಲರಮ್ಮನ ಶಂದಲರ. That means I will speak in tongues, but I will not speak to that person. ಇದರ ಅರ್ಥ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ, ಆದ್ರೆ ಆ ವ್ಯಕ್ತಿಯೊಂದಿಗೆ ನಾನು ಮಾತನಾಡಲ್ಲ. From God's point of view, ಇದು ದೇವರು ನೋಡುವಂತ ದೃಷ್ಟಿಕೋನವಾಗಿದೆ. what's important? ಇದು ಬಹಳ ಮುಖ್ಯ. Okay, right. Okay, you can just go on with that. ನೀವು ಹೀಗೆ ಆ ವಾಕ್ಯ ಭಾಗದಲ್ಲಿ ಮುಂದುವರಿಯುತ್ತಾ ಹೋಗಬಹುದು. Okay, so I want to say now, fasting that does not bring our lives into alignment with God's purposes is waste, is an empty one. ನಾವು ಮಾಡುವ ಉಪವಾಸ ನಮ್ಮನ್ನ ದೇವರ ಚಿತ್ತದ ಆ ಸಾಲಿನಲ್ಲಿ ತರಲಿಲ್ಲ ಅನ್ನೋದಾದ್ರೆ ನಾವು ಮಾಡುವಂತ ಉಪವಾಸ ವ್ಯರ್ಥವಾದದ್ದು. Amen. ಆಮೆನ್. So let God's will be done in our life. ನಮ್ಮ ಜೀವಿತಗಳಲ್ಲಿ ದೇವರ ಚಿತ್ತವೇ ನೆರವೇರಲಿ. Fasting helps. The true fasting helps us to seek that core thing, the will of God to be done in my life. ನಿಜವಾದ ಉಪವಾಸ ನನ್ನ ಜೀವಿತಕ್ಕಿರುವ ದೇವರ ಚಿತ್ತದ ಆ ಮುಖ್ಯವಾದ ತಿರುಳೆ ನೆರವೇರಬೇಕು ಅನ್ನುವಂಥದ್ದಾಗಿರುತ್ತೆ.